ಬಿಕಾಸ್ ಪ್ರತಿಯೊಂದು ತುತ್ತು ಮ್ಯಾಟರ್ ಆಗ್ತದ. ಕಾನ್ಶಿಯಸ್ ಆಗಿ ಥಾಟ್ಫುಲ್ಲಿ ನಮ್ಮ ಆಹಾರ ಸೇವನೆ ಮಾಡಿದಾಗ ನಮ್ಗೆ ಯಾವುದೋ ಒಂದು ನ್ಯೂಟ್ರಿಯನ್ ಮಿಸ್ ಆಗಲ್ಲ, ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗಂಗಿಲ್ಲ, ಮತ್ತು ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಈ ರೀತಿಯಾದ ಒಂದು ಅಪ್ರೋಚ್ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾ, ಗರ್ಭಾವಸ್ಥೆಯ ಕೊನೆಯ ಹಂತ ಅಂದ್ರ 7ನೇ ತಿಂಗಳು ಹಿಡ್ಕೊಂಡು ಡೆಲಿವರಿ ಆಗೋವರೆಗಿನ ಟೈಮ್ ಪೀರಿಯಡ್ ಏನಿರ್ತದಲ್ಲ, ಆ ಫೇಸ್ ಅಲ್ಲಿ ಗರ್ಭಿಣಿಯರು ತಗೊಳ್ಳುವಂತ ಆಹಾರ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಯಾಕಂತಂದ್ರ ಈ ಫೇಸ್ ನಾಗ 3rd ಟ್ರೈಮೆಸ್ಟರ್ನಾಗ ಮಗುವಿಂದು ಬ್ರೈನ್, ಬೋನ್ಸ್, ಲಂಗ್ಸ್ ಹಾಗೂ ಮಗುವಿನ ತೂಕ ರ್ಯಾಪಿಡ್ಲಿ ಡೆವಲಪ್ ಆಗ್ತಿರ್ತದೆ. ಸೊ ಜಾಸ್ತಿ ಎನರ್ಜಿ ಬೇಕಾಗಿರ್ತದೆ. ಎನರ್ಜಿ ಬೇಕಂದ್ರ ಒಳ್ಳೆ ಪೋಷಣೆಯುಕ್ತ ಆಹಾರ ಅವಳು ಸೇವಿಸಬೇಕಾಗ್ತದೆ. ಈ ಒಳ್ಳೆ ಪೋಷಣೆಯುಕ್ತ ಆಹಾರ ಗರ್ಭಿಣಿ ಸೇವಿಸಿದಾಗ ಅದು ಡೈರೆಕ್ಟ್ಲಿ ಬೇಬಿದು ಗ್ರೋತ್ ಹಾಗೂ ಬೇಬಿದು ವೇಟ್ ಅಂದ್ರೆ ಮಗು ಹುಟ್ಟಿದ ಮೇಲೆ ಎಷ್ಟು ತೂಕ ಇರುತ್ತಲ್ಲ ಆ ತೂಕದ ಮೇಲೆ, ಹಾಗೆ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಪಾರ್ಟಮ್ ರಿಕವರಿನೂ ಎಫೆಕ್ಟ್ ಮಾಡ್ತದೆ. ಅಂದ್ರೆ ಡೆಲಿವರಿ ನಂತರ ನೀವು ಎಷ್ಟು ಬೇಗ ರಿಕವರಿ ಆಗ್ತೀರ ಅನ್ನೋದನ್ನು 3rd ಟ್ರೈಮೆಸ್ಟರ್ ನಲ್ಲಿ ನೀವು ತಗೊಳ್ಳುವಂತ ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದ. ಅದು ಹೇಗೆ ಎಫೆಕ್ಟ್ ಮಾಡ್ತದ, ಗರ್ಭಿಣಿ ಆದವಳು ಯಾವ್ಯಾವ ಪೋಷಕಾಂಶಗಳ ಅವಳ 3rd ಟ್ರೈಮೆಸ್ಟರ್ ನಲ್ಲಿ ಮಿಸ್ ಮಾಡ್ಲಾರ್ದೆ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಆರೋಗ್ಯವಾದ ಪ್ರೆಗ್ನೆನ್ಸಿ ಸಲುವಾಗಿ ಅನ್ನೋದನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಸ್ವಾಗತ ಎಲ್ರಿಗೂ. ನನ್ನ ಚಾನಲ್ ನಲ್ಲಿ ಪ್ರೆಗ್ನೆನ್ಸಿ, ಟ್ವಿನ್ ಪ್ರೆಗ್ನೆನ್ಸಿ, ಆಮೇಲೆ ಲೈಫ್ ಸ್ಟೈಲ್, ಫ್ಯಾಷನ್, ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿರ್ತೀನಿ. ಈ ಟಾಪಿಕ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ರಿ, ಬಿಕಾಸ್ ನಾ ಹೇಳೋ ಪ್ರತಿಯೊಂದು ಪೋಷಕಾಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ಯಾವುದನ್ನು ಮಿಸ್ ಮಾಡ್ಲಾರ್ದೆ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಮೊದಲನೇ ಪೋಷಕಾಂಶ ಯಾವ್ದಂದ್ರೆ 2ನೇ ತ್ರೈಮಾಸಿಕದಾಗ ನಾ ಏನ್ ಹೇಳಿದ್ದೆ, ಮೊದಲನೇ ತ್ರೈಮಾಸಿಕನಾಗ ನಾ ಏನ್ ಹೇಳಿದ್ದೆ ಸೇಮ್ ಅದೇ 3rd ಟ್ರೈಮೆಸ್ಟರ್ನಾಗ ಕಂಟಿನ್ಯೂ ಆಗ್ತಾವ. ಯಾವಂದ್ರ ಐರನ್ ಮತ್ತು ವೈಟಮಿನ್ ಸಿ. ಈ ಐರನ್ ಅಂಶ ಚೆನ್ನಾಗಿ ಇರುವಂತ ಆಹಾರನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು 3rd ಟ್ರೈಮೆಸ್ಟರ್ನಾಗ. ಬಿಕಾಸ್ ಐರನ್ ಬ್ಲಡ್ ವಾಲ್ಯೂಮ್ ಹೆಚ್ಚು ಮಾಡುವಲ್ಲಿ, ಬ್ಲಡ್ ಉತ್ಪತ್ತಿ ಮಾಡುವಲ್ಲಿ ಬಹಳ ಸಹಾಯ ಮಾಡ್ತದ. ಸೊ ಬ್ಲಡ್ ಫ್ಲೋ ಚೆನ್ನಾಗಿದ್ದಾಗ ಮಾತ್ರ ಮಗುವಿಗೂ ಆಕ್ಸಿಜನ್ ಸಪ್ಲೈ ಎಲ್ಲ ಚೆನ್ನಾಗ್ ಆಗ್ತದ, ಎನೆಮಿಕ್ ಆಗಲ್ಲ. ಬಿಕಾಸ್ ಲಾಸ್ಟ್ ಟ್ರೈಮೆಸ್ಟರ್ನಾಗ ಎನೆಮಿಕ್ ಆಗೋ ಚಾನ್ಸಸ್ ಇರ್ತದ. ಆಮೇಲೆ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರ ಅವಾಗೂ ರಕ್ತ ಕಡಿಮೆ ಬೀಳೋ ಚಾನ್ಸಸ್ ಇರ್ತದ. ಹಂಗಾಗಿ ಐರನ್ ಯುಕ್ತ ಆಹಾರ ಚೆನ್ನಾಗಿ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಐರನ್ ಯುಕ್ತ ಆಹಾರಗಳು ಯಾವ್ಯಾವ ಅಂತ ನಾ ಈಗಾಗ್ಲೇ ನಂದ ಬೇರೆ ಬೇರೆ ವಿಡಿಯೋಸ್ ನಾಗ ಹೇಳೀನಿ, ಮತ್ ಹೇಳ್ತೀನಿ. ಬೀಟ್ರೂಟ್, ಪಾಲಕ್, ಹಸಿರು ಸೊಪ್ಪಿನ ತರಕಾರಿಗಳು, ಆಮೇಲೆ ಬೆಲ್ಲ, ಇದ್ರಲ್ಲೆಲ್ಲ ಐರನ್ ಚೆನ್ನಾಗಿರ್ತದ. ಸೊ ಈ ಐರನ್ ಜೊತೆಗೆ ವೈಟಮಿನ್ ಸಿ ನ್ಯೂಟ್ರಿಯೆಂಟ್ ನು ಇನ್ಕ್ಲೂಡ್ ಮಾಡ್ಕೊಂಡಾಗ ಐರನ್ ಅಂಶ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗ್ತದೆ. ವೈಟಮಿನ್ ಸಿ ರಿಚ್ ಫುಡ್ಸ್ ಅಂತಂದ್ರೆ ನಿಂಬೆ ಹಣ್ಣು, ಆರೆಂಜಸ್, ಇದ್ರಲ್ಲೆಲ್ಲ ವೈಟಮಿನ್ ಸಿ ಚೆನ್ನಾಗಿರ್ತದ. ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತವೆ ಇದು. ಸೊ ಇದನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಯಾವುದೇ ರೀತಿ ಎಲ್ಲಾದ್ರೂ. ಆರೆಂಜಸ್ ನ ಊಟದ ನಂತರ ತಗೊಂಡಾಗ ವೈಟಮಿನ್ ಸಿ ಹೋಗ್ತದಲ್ಲ, ಅವಾಗ ಊಟದಲ್ಲಿ ಸಿಕ್ಕಿರೋ ಐರನ್ ಅಂಶ ಹೀರ್ಕೊಳ್ಳಕ ಅದು ಸಪೋರ್ಟ್ ಮಾಡ್ತದ. ನೆಕ್ಸ್ಟ್ ಏನಂದ್ರೆ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ. ಕ್ಯಾಲ್ಸಿಯಂ ಎಷ್ಟು ಇಂಪಾರ್ಟೆಂಟ್ ಮೂಳೆಗಳ ಗಟ್ಟಿ ಮಾಡಕ ಅಂತ ಗೊತ್ತೇ ಅದ. ಪ್ರತಿ ಟ್ರೈಮೆಸ್ಟರ್ ನ್ಯೂಟ್ರಿಷನ್ ಅಲ್ಲೂ ಇದರ ಬಗ್ಗೆ ಹೇಳಿದ್ದೀನಿ. ಸೊ ಬೋನ್ಸ್ ಮಗುವಿಂದ ಎಲ್ಲ ಸ್ಟ್ರಾಂಗ್ ಆಗಿ ಬೆಳಿಬೇಕು, ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಯುಕ್ತ ಆಹಾರ ನಿಮ್ಮ ಡಯಟ್ ಅಲ್ಲಿ ಚಂದ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಹಾಲು, ಪನೀರ್, ರಾಗಿ, ಬಾದಾಮ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ವೈಟಮಿನ್ ಡಿ ನು ನಿಮ್ಮ ದೇಹದಲ್ಲಿ ಚೆನ್ನಾಗಿದ್ದಾಗ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ ಚಲೋ ಅಬ್ಸರ್ವ್ ಆಗ್ತದೆ. ವೈಟಮಿನ್ ಡಿ ನ್ಯಾಚುರಲ್ ಸೋರ್ಸ್ ಅಂದ್ರೆ ಸನ್ಲೈಟ್. ಸೊ ದಿನನಿತ್ಯ ಬೆಳಿಗ್ಗೆ ಒಂದು 10 ರಿಂದ 20 ನಿಮಿಷ ಸೂರ್ಯನ ಕಿರಣಗಳು ತಗೊಳ್ಳೋದ್ರಿಂದ ವೈಟಮಿನ್ ಡಿ ದೇಹ ಚಲೋ ಸಿಗ್ತದ. ಅದ್ರ ಜೊತೆಗೆ ಈಗ ಗರ್ಭಿಣಿಯರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತಂದ್ರೆ ಡಾಕ್ಟರ್ಸ್ ಕೂಡ ಸಪ್ಲಿಮೆಂಟ್ ಪ್ರಿಸ್ಕ್ರೈಬ್ ಮಾಡ್ತಾರ. ಸೊ ಅದನ್ನ ಕರೆಕ್ಟ್ ಆಗಿ ತಗೊಂಡಾಗ ಕ್ಯಾಲ್ಸಿಯಂ ದೇಹದಾಗ ಚಲೋ ಅಬ್ಸರ್ವ್ ಆಗ್ತದ. ಅದರಿಂದ ಮಗುವಿನ ಬೆಳವಣಿಗೆಗೆ ಪೂರಕವಾದ ಒಂದು ಸಹಾಯನ ಅದು ಮಾಡ್ತದ. ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಯಾವ್ದಂದ್ರ ವೆರಿ ಇಂಪಾರ್ಟೆಂಟ್ ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂ ಹೆಚ್ಚಿಗೆ ಇರುವಂತ ಒಂದು ಆಹಾರ ಪದಾರ್ಥಗಳು ಯಾವ ಅಂದ್ರ ಪಂಪ್ಕಿನ್ ಸೀಡ್ಸ್ ಅಂಡ್ ಬಾದಾಮ್ ಮತ್ತ ಬೀನ್ಸ್ ತರಕಾರಿ, ಇದನ್ನೆಲ್ಲ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ ಚೆನ್ನಾಗಿ ಅಬ್ಸರ್ವ್ ಮಾಡಕ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಈ ಮ್ಯಾಗ್ನೀಷಿಯಂ ನ್ಯೂಟ್ರಿಯೆಂಟ್ ಪ್ರೀಟರ್ಮ್ ಲೇಬರ್ ಆಗದೆ ಇರೋ ಹಾಗೆ ಒಂದು ಹೆಲ್ಪ್ ಅಥವಾ ಸಪೋರ್ಟ್ ಮಾಡ್ತದ. ನೆಕ್ಸ್ಟ್ ಒಮೆಗಾ 3 ನ್ಯೂಟ್ರಿಯೆಂಟ್. ಇದು ಯಾವುದರಲ್ಲಿ ಹೆಚ್ಚಾಗಿ ಇರ್ತದ ಅಂದ್ರೆ
ತುಪ್ಪ, ಆಮೇಲೆ ಅಗಸೆ ಬೀಜ, ಆಮೇಲೆ ವಾಲ್ನಟ್ ಅಂದ್ರೆ ಅಕ್ರೂಟ್, ಇದ್ರಲ್ಲೆಲ್ಲ ಒಮೆಗಾ 3 ಚೆನ್ನಾಗಿರ್ತದ. ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಸ್ವಲ್ಪ ಹೀಟ್ ಅಂತ ಗರ್ಭಿಣಿಯರ ಅವಾಯ್ಡ್ ಮಾಡ್ತಾರ. ಸೊ ಅದ್ರ ಬದಲು ವಾಲ್ನಟ್ ತಗೋಬಹುದು, ಅಥವಾ ಡಾಕ್ಟರ್ DHA ಸಪ್ಲಿಮೆಂಟ್ಸ್ ಕೊಡ್ತಾರ ಒಮೆಗಾ 3 ಸಲುವಾಗಿ. ಅದನ್ನ ಅವ್ರು ಪ್ರಿಸ್ಕ್ರೈಬ್ ಮಾಡಿದಾಗ ಮಿಸ್ ಮಾಡ್ಲಾರ್ದೆ ಕರೆಕ್ಟ್ ಆಗಿ ತಗೋಬೇಕು. ಇದರಿಂದ ಮಗುವಿಂದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಕ್ಕ, ಐ ಡೆವಲಪ್ಮೆಂಟ್ ಚೆನ್ನಾಗಕ್ಕ ಥರ್ಡ್ ಟ್ರೈಮಿಸ್ಟರ್ನಾಗ ಬಹಳನೇ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್, ಇದು ಯಾವ ಟ್ರೈಮಿಸ್ಟರ್ ಅಲ್ಲೂ ಮಿಸ್ ಮಾಡಬಾರ್ದು. ಪ್ರೋಟೀನ್ ಅನ್ನೋ ನ್ಯೂಟ್ರಿಯೆಂಟ್ ಬಹಳನೇ ಅವಶ್ಯಕ ಇರ್ತದೆ ಫಸ್ಟ್ ಟ್ರೈಮಿಸ್ಟರ್ ಟು ಥರ್ಡ್ ಟ್ರೈಮಿಸ್ಟರ್ ತನ. ಈ ಪ್ರೋಟೀನ್ ಚೆನ್ನಾಗಿ ಇರುವಂತ ಆಹಾರಗಳಾದ ದಾಲ್ ಅಂದ್ರೆ ಬೇಳೆಕಾಳುಗಳು, ಆಮೇಲೆ ಮೊಳಕೆ ಕಾಳುಗಳು, ಆಮೇಲೆ ಎಗ್, ಟೋಫು, ಪನೀರ್, ಫಿಶ್, ಇದನ್ನೆಲ್ಲ ಪ್ರೋಟೀನ್ ಸಲುವಾಗಿ ನಿಮ್ಮ ಡಯಟ್ ಅಲ್ಲಿ ಪ್ರತಿ ಒಂದು ಮೀಲ್ ಅಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರೋ ಹಾಗೆ ನೋಡ್ಕೊಂಡಾಗ ಮಗುವಿಂದ ಬೆಳವಣಿಗೆ ಚಲೋ ಆಗಕ್ಕ, ಬೇಬಿ ಮಸಲ್ಸ್ ಎಲ್ಲ ಚಂದ ಡೆವಲಪ್ ಆಗಕ್ಕ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಲಾಸ್ಟ್ ಒನ್ ಅದು ಯಾವ್ದಂದ್ರೆ ಫೈಬರ್ ಚೆನ್ನಾಗಿರುವಂತ ಆಹಾರಗಳಾದ ಫ್ರೂಟ್ಸ್, ಅಂದ್ರೆ ಡೈಲಿ ಅಟ್ಲೀಸ್ಟ್ 1-2 ಫ್ರೂಟ್ ಆದ್ರೂ ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ ಡಯಟ್ ನಾಗೆ. ಅವಾಗ ಮಾತ್ರ ಫೈಬರ್ ಅಂಶ ಚೆನ್ನಾಗಿ ಸಿಗ್ತದ. ಅದರಿಂದ ಏನು ಬ್ಲೋಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಡೈಜೆಷನ್ ಇಶ್ಯೂಸ್ ಆಗಿರ್ಬೋದು ಆಗಂಗಿಲ್ಲ. ಮತ್ತ ಹೈಡ್ರೇಷನ್ ಕೂಡ ಮೇಂಟೈನ್ ಮಾಡುವಲ್ಲಿ ಅದು ಹೆಲ್ಪ್ ಮಾಡ್ತದ. ಅದಕ್ಕೆ ಕೊಕೊನಟ್ ವಾಟರ್ನು ಇನ್ಕ್ಲೂಡ್ ಮಾಡ್ಕೋಬಹುದು. ಅದರಿಂದ ನಿಮಗೆ ಫೈಬರು ಸಿಗ್ತದ, ಆಂಟಿ ಆಕ್ಸಿಡೆಂಟ್ಸು ಸಿಗ್ತದ, ಆಮೇಲೆ ಹೈಡ್ರೇಟೆಡ್ ಆಗಿ ಮೇಂಟೈನ್ ಮಾಡ್ತದ, ಎನರ್ಜೆಟಿಕ್ ಆಗಿ ಇಡಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತದ. ಈ ಕೊಕೊನಟ್ ವಾಟರ್ ಇಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತದ ಗರ್ಭಿಣಿಯಾಗಿದ್ದಾಗ ಅಂತೆಲ್ಲ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಆ ವಿಡಿಯೋದಾಗ ಯಾವಾಗ ಕುಡಿಬೇಕು ಕೊಕೊನಟ್ ವಾಟರ್, ಆಮೇಲೆ ಒಂದು ವಾರದಲ್ಲಿ ಎಷ್ಟು ಟೈಮ್ ಕುಡಿದ್ರೆ ಸೂಕ್ತ ಅಂತೆಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಬೇಕಂದ್ರೆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ರಿ. ಆಮೇಲೆ ಹಣ್ಣುಗಳು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಗರ್ಭಿಣಿಗೆ ಯಾವ ರೀತಿ ಎಲ್ಲ ಸಹಾಯ ಮಾಡ್ತದ ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೇಳಿನಿ. ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕಂದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಅಂದ್ರೆ ದಿನಕ್ಕೆ 3 ಲೀಟರ್ ನೀರಾದ್ರೂ ಚೆನ್ನಾಗಿ ಕುಡಿದಾಗ ಹೈಡ್ರೇಷನ್ ಲೆವೆಲ್ ಮೇಂಟೈನ್ ಆಗ್ತದ, ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಮೇಂಟೈನ್ ಆಗ್ತದ. ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಕಡಿಮೆ ಬೀಳಾರ್ದಂಗೆ ಹೆಂಗ್ ನೋಡ್ಕೋಬೇಕು ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋ ಚೆಕ್ ಮಾಡ್ಕೋಬಹುದು. ಆಮೇಲೆ ನೀರು ಎಷ್ಟು ಕುಡಿಬೇಕು ಒಂದ್ ದಿನಕ್ಕೆ, ನೀರು ಕುಡಿದ್ರೆ ಏನೆಲ್ಲ ಪ್ರಯೋಜನಗಳಾಗ್ತವ ಗರ್ಭಿಣಿ ಆಗಿದ್ದಾಗ ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಇವೆಲ್ಲ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಸೊ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಅವಶ್ಯಕ ಇರ್ತದೆ. ಇವಿಷ್ಟೇ ನ್ಯೂಟ್ರಿಯೆಂಟ್ಸ್ ಅಂತ ಹೇಳತ್ತಿಲ್ಲ, ಇವಿಷ್ಟು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿರೋದು ನಾನು. ಇದ್ರ ಜೊತೆಗೆ ಹೆಲ್ದಿ ಫ್ಯಾಟ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ಫೋಲೇಟ್, ಫೋಲಿಕ್ ಆಸಿಡ್, ಎಲ್ಲ ನ್ಯೂಟ್ರಿಯೆಂಟ್ಸ್ ನಮ್ಮ ಡಯಟ್ ಅಲ್ಲಿ ಇರಬೇಕು. ಅಂದ್ರ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು. ನಾವು ತಗೊಳ್ಳುವಂತ ಆಹಾರ ಎಲ್ಲ ಪೋಷಕಾಂಶಗಳು ಇದಾವೋ ಇಲ್ಲೋ ಅಂತ ಕಾನ್ಶಿಯಸ್ ಆಗಿ ಥಾಟ್ಫುಲ್ಲಿ ನಮ್ಮ ಆಹಾರ ಸೇವನೆ ಮಾಡಿದಾಗ ನಮ್ಗೆ ಯಾವುದೋ ಒಂದು ನ್ಯೂಟ್ರಿಯೆಂಟ್ ಮಿಸ್ ಆಗಲ್ಲ, ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಂಗಿಲ್ಲ, ಮತ್ತ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಹಾಗ ನೋಡ್ಕೊಳಕ ಈ ರೀತಿಯಾದ ಒಂದು ಅಪ್ರೋಚ್ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಲಾಸ್ಟ್ ಟ್ರೈಮಿಸ್ಟರ್ ನಾಗ ಇರೋ ಗರ್ಭಿಣಿಯರಿಗೆ ನಾ ಹೇಳೋದಿಷ್ಟೇ, ಯಾವುದೇ ಡಾಕ್ಟರ್ ಚೆಕಪ್ ಮಿಸ್ ಮಾಡ್ಕೋಬೇಡ್ರಿ, ಮತ್ತ ಮೀಲ್ಸ್ ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಟೈಮ್ಲಿ ಆಹಾರನ ಕರೆಕ್ಟ್ ಆಗಿ ಸೇವನೆ ಮಾಡೋದ್ರಿಂದ ನಿಮ್ ಬಾಡಿ ನರಿಷ್ಟ್ ಆಗಿರ್ತದ, ಬೇಬಿ ಜೊತೆ ಕನೆಕ್ಟ್ ಆಗಕ್ಕೂ ಅದು ಹೆಲ್ಪ್ ಮಾಡ್ತದ, ಬೇಬಿಂದು ಡೆವಲಪ್ ಗ್ರೋತ್ ಎಲ್ಲ ಚೆನ್ನಾಗಾಗ್ತದ, ನಿಮ್ಮ ಲೇಬರ್ ಪ್ರಾಸೆಸ್ ಎಲ್ಲ ಚೆನ್ನಾಗಾಗಕ್ಕೂ ಹೆಲ್ಪ್ ಮಾಡ್ತದ ಅದು. ಬಿಕಾಸ್ ಪ್ರತಿಯೊಂದು ತುತ್ತು ಮ್ಯಾಟರ್ ಆಗ್ತದ. ಅದಕ್ಕೋಸ್ಕರ ಟೇಕ್ ಕೇರ್, ಈಟ್ ಹೆಲ್ತಿ, ಆರೋಗ್ಯವಾದದನ್ನೇ ತಿನ್ನಿ. ಹಾಗೆ ಪ್ರೆಗ್ನೆನ್ಸಿಯ ಈ ಬ್ಯೂಟಿಫುಲ್ ಫೇಸ್ ನ ಎಂಜಾಯ್ ಮಾಡ್ರಿ. ಬಿಕಾಸ್ ಈಗ ಸಿಗುವಷ್ಟು ಕೇರ್, ಅಟೆನ್ಷನ್ ಮತ್ತೆ ನಮಗ ಗರ್ಭಿಣಿ ಆದಾಗ್ಲೇನೆ ಸಿಗೋದು. ಅದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಗರ್ಭಿಣಿಯರು ಈ ಟೈಮಲ್ಲಿ. ಫೈನ್, ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಯೂಸ್ಫುಲ್ ಅನ್ಸಿದ್ರೆ, ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.